ಹೆಲೋ ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ಹೋಮ್ ಮೇಡ್ ಕಾಂಪೋಸ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಹೇಗೆ ಮಾಡೋದು ಅಂತ ಮಾತ್ರ ತೋರಿಸಿದ್ದೆ. ಅದರ ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ತೋರಿಸಿರಲಿಲ್ಲ. ಅದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದರು, ಹೇಗೆ ಮಾಡೋದು, ನೀರು ಯಾವಾಗ ಹಾಕಬೇಕು, ಎಷ್ಟು ದಿನಕ್ಕೊಂದು ಸಲ ಹಾಕಬೇಕು ಅಂತ. ಇವಾಗ ನಾನು ಈ ವಿಡಿಯೋದಲ್ಲಿ ಅದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ. ಕಿಚನ್ ವೇಸ್ಟಿಂದ ಕಾಂಪೋಸ್ಟ್ ಮಾಡಬೇಕು ಅಂತ ತುಂಬ ಜನರಿಗೆ ಇಂಟ್ರೆಸ್ಟ್ ಇರುತ್ತೆ. ಆದರೆ ಅದು ಸ್ಮೆಲ್ ಬರುತ್ತೆ, ಹುಳುಗಳು ಬರುತ್ತೆ ಅಂತ ಅದನ್ನ ಟ್ರೈ ಮಾಡೋಕ್ಕೆ ಹೋಗಿರಲ್ಲ. ಆದರೆ ಇವತ್ತು ನಾನು ತೋರಿಸೋ ಮೆಥಡ್ನ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಂಪೋಸ್ಟ್ ಬಿನ್ಗಳನ್ನ ಹೊಸದಾಗಿ ಪರ್ಚೇಸ್ ಮಾಡ್ಕೊಂಡು ಮಾಡೋರಿಗೆ ಮಾರ್ಕೆಟಲ್ಲಿ ತುಂಬ ರೀತಿ ಸೆಟಪ್ಗಳು ಸಿಗುತ್ತೆ. ಆದರೆ ಮನೆಯಲ್ಲೇ ಇರುವಂಥ ಯೂಸ್ ಆಗದೇ ಇರುವಂಥ ಬಕೆಟು, ಡಸ್ಟ್ಬಿನ್ನು ಅಥವಾ ದೊಡ್ಡ ಪಾಟ್ ಇದ್ದರೆ ಯಾವುದನ್ನಾದರೂ ತೊಗೊಂಡು ಮಾಡ್ಬೋದು. ಈ ರೀತಿ ಪ್ಲ್ಯಾಂಟ್ಸ್ ಹಾಕೋ ಪಾಟ್ ಇರುತ್ತಲ್ಲ, ಇದರಲ್ಲಿ ಕೂಡ ಮಾಡ್ಬೋದು. ಆದರೆ ಡ್ರೈನೇಜ್ ಹೋಲ್ ಇರಲೇಬೇಕು ಅದರಲ್ಲಿ. ಒಂದು ಹಳೆ ಬಕೆಟ್ನ ಯೂಸ್ ಮಾಡಿಕೊಂಡು ಹೇಗೆ ಕಾಂಪೋಸ್ಟ್ ಮಾಡಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇವತ್ತು. ಈ ಬಕೆಟ್ಗೆ ಫಸ್ಟ್ ಇವಾಗ ಹೋಲ್ಸ್ ಮಾಡ್ಕೋಬೇಕು. ಬಕೆಟ್ ತಳದಲ್ಲಿ ಹೋಲ್ಸ್ ಮಾಡ್ಕೊಳ್ಳೇಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ಗೊಬ್ಬರ ಆಗಬೇಕಾದ್ರೆ ಅದು ಕರಗುತ್ತಲ್ಲ, ನೀರು ಥರ ಇರುತ್ತೆ, ಅದು ಬಕೆಟ್ ತಳದಲ್ಲೇ ಕೂತ್ಕೊಂಡು ಸ್ಲರಿ ಥರ ಆಗುತ್ತೆ, ಡಿಕಂಪೋಸಿಷನ್ ಆಗೋದೇ ಇಲ್ಲ. ಬಕೆಟ್ ಕೆಳಗಡೆ ಈ ರೀತಿ ಒಂದು 4 ಹೋಲ್ಸ್ ಆದರೂ ಮಾಡ್ಕೊಳ್ಳೇಬೇಕು. ಬಕೆಟ್ ಸುತ್ತ ಮೇಲ್ಭಾಗದಲ್ಲಿ ಈ ರೀತಿ ಹೋಲ್ಸ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಹೋಲ್ಸ್ ಇದ್ದಷ್ಟು ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಮೈಕ್ರೋಬ್ಸು ಜಾಸ್ತಿ ಆಗುತ್ತೆ, ತುಂಬ ಫಾಸ್ಟಾಗಿ ಕಾಂಪೋಸ್ಟ್ ರೆಡಿ ಆಗುತ್ತೆ. ಬಕೆಟಿನ ತಳಭಾಗಕ್ಕೆ ಫಸ್ಟು 1 ಇಂಚಷ್ಟು ಮಣ್ಣನ್ನು ಹಾಕಬೇಕು. ಮಣ್ಣಿನ ಬದಲು ಹಳೆ ಕಾಂಪೋಸ್ಟ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು, ಅಥವಾ ಕಾರ್ಡ್ಬೋರ್ಡ್ ಪೀಸ್ಗಳನ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಕೂಡ ಹಾಕ್ಬೋದು. ಫಸ್ಟು ಡ್ರೈ ಯಾಕೆ ಹಾಕಬೇಕು ಅಂದರೆ ಕಾಂಪೋಸ್ಟ್ ಬೇಗ ರೆಡಿ ಆಗುತ್ತೆ, ಜಾಸ್ತಿ ಸ್ಮೆಲ್ ಕೂಡ ಬರಲ್ಲ. ಇದ್ರ ಮೇಲ್ಗಡೆ ನಾವು ವೆಟ್ ವೇಸ್ಟ್ ಹಾಕಿದಾಗ ಈ ಡ್ರೈ ವೇಸ್ಟ್ ಕೂಡ ಮಾಯ್ಸ್ಟ್ ಆಗುತ್ತೆ. ಇದಾದಮೇಲೆ ಸ್ವಲ್ಪ ಹಳೆ ಕಾಂಪೋಸ್ಟ್ನ ಹಾಕ್ತಾಯಿದ್ದೀನಿ. ಅರ್ಧ ರೆಡಿಯಾಗಿರೋ ಗೊಬ್ಬರ ಇದ್ರೂ ಕೂಡ ಹಾಕ್ಬೋದು. ಇದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಜಾಸ್ತಿ ಇರೋದ್ರಿಂದ ಕಾಂಪೋಸ್ಟ್ ಬೇಗ ರೆಡಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದೆರಡು ಹಾಕಾದ್ಮೇಲೆ ಕಿಚನಲ್ಲಿ ಏನು ವೇಸ್ಟ್ ಸಿಗುತ್ತೆ, ಹಣ್ಣು, ತರಕಾರಿ, ಹಣ್ಣಿನ ಸಿಪ್ಪೆ ಏನು ಬೇಕಾದರೂ ಹಾಕಬಹುದು. ಇದನ್ನು ನೀವು ಡೈಲಿ ಎಷ್ಟು ಸಿಗುತ್ತೆ ಅಷ್ಟನ್ನು ಕೂಡ ಹಾಕ್ತಾ ಬರ್ಬೋದು, ಅಥವಾ ಕಲೆಕ್ಟ್ ಮಾಡಿಬಿಟ್ಟು 2-3 ದಿನಕ್ಕೆ ಒಂದೇ ಸಲ ಕೂಡ ಹಾಕ್ಬೋದು. ಗಟ್ಟಿ ಇರೋಂಥ ವೇಸ್ಟ್ ಇರುತ್ತಲ್ಲ, ಬಾಳೆಹಣ್ಣಿನ ಸಿಪ್ಪೆ, ಅವರೆಕಾಳಿನ ಸಿಪ್ಪೆ, ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಹಾಕಬೇಕು. ಕಟ್ ಮಾಡದೆ ಹೋದರೂ ಕೂಡ ಡಿಕಂಪೋಸ್ ಆಗುತ್ತೆ, ಆದರೆ ಕಟ್ ಮಾಡಿ ಹಾಕಿದರೆ ತುಂಬ ಬೇಗ ಆಗುತ್ತೆ. ಇಲ್ಲದೆ ಹೋದರೆ ಟೈಮ್ ಜಾಸ್ತಿ ತಗೊಳುತ್ತೆ. ಇದಾದಮೇಲೆ ಒಣಗಿರೋ ಎಲೆಗಳನ್ನ ಹಾಕೋಬೇಕು. ನಾವು ಕಿಚನ್ ವೇಸ್ಟ್ನ ಎಷ್ಟು ಹಾಕಿರ್ತೀವಿ ನಮಗೆ ನೋಡಿದ್ರೇ ಗೊತ್ತಾಗುತ್ತೆ, ಕಣ್ಣಾಳ್ತೆಯಲ್ಲೇ ಅಷ್ಟೇ ಪ್ರಮಾಣದಲ್ಲಿ ಈ ಒಣಗಿರೋ ಎಲೆಗಳನ್ನ ಹಾಕೋಬೇಕು. 2 ಈಕ್ವಲ್ ಆಗಿರಬೇಕು. 1 ಲೇಯರ್ ನಾವು ಹಸಿ ಕಸ ಹಾಕಿದರೆ ಇನ್ನೊಂದು ಲೇಯರು ಈ ರೀತಿ ಒಣಗಿರೋ ಎಲೆಗಳನ್ನ ಹಾಕೋಬೇಕು. ಈ ಡ್ರೈ ಲೀವ್ಸ್ ಎಲ್ಲ ಮನೆ ಮುಂದೆ ಮರ ಇದ್ದರೆ ರೋಡಲ್ಲಿ ಡೈಲಿ ಬೀಳ್ತಾನೆ ಇರುತ್ತೆ, ಡೈಲಿ ಸಿಗುತ್ತೆ ನಮಗೆ ಈ ಒಣಗಿರೋ ಎಲೆಗಳು. ಅಥವಾ ಪಾರ್ಕ್ಗಳಲ್ಲಿ ಹೋದರೆ ನಿಮಗೆ ಪಾರ್ಕಲ್ಲೂ ಕೂಡ ತುಂಬ ಸಿಗುತ್ತೆ. ಅದನ್ನು ನೀವು ಒಂದು ಕವರಿಗೆ ಹಾಕ್ಕೊಂಡು ಬಂದು ಇದಕ್ಕೆ ಹಾಕ್ಬೋದು. ಇದ್ರ ಬದಲು ನ್ಯೂಸ್ ಪೇಪರ್ನ ಕಟ್ ಮಾಡಿ ಕೂಡ ಹಾಕ್ತಾರೆ. ಆದರೆ ನ್ಯೂಸ್ ಪೇಪರಲ್ಲಿ ಡೈ ಇರೋದ್ರಿಂದ ನ್ಯಾಚುರಲ್ ಆಗಿ ಸಿಗೋ ಡ್ರೈ ಲೀವ್ಸೇ ಒಳ್ಳೆಯದು ಅಂತ ಹೇಳ್ತೀನಿ. ಲಾಸ್ಟ್ ಟೈಮ್ ಕಾಂಪೋಸ್ಟ್ ವಿಡಿಯೋದಲ್ಲಿ ಡ್ರೈ ಮತ್ತು ವೆಟ್ ಎರಡನ್ನೂ ಒಟ್ಟಿಗೆ ಕಲೆಕ್ಟ್ ಮಾಡಿ ಒಂದೇ ದಿನ ಕಾಂಪೋಸ್ಟ್ ಮಾಡೋದನ್ನು ತೋರಿಸಿದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಿದಿನ ನಮಗೆ ಎಷ್ಟು ವೇಸ್ಟ್ ಸಿಗುತ್ತೆ ಅದನ್ನು ಆ್ಯಡ್ ಮಾಡ್ತಾ ಹೋಗೋದನ್ನು ತೋರಿಸ್ತೀನಿ. ನೀರು ಹೇಗೆ ಹಾಕೋದು ಅಂತ ನೀವು ಕೇಳ್ತಾ ಇದ್ರಿ. ಆದರೆ ಸ್ಟಾರ್ಟಿಂಗಲ್ಲಿ ನಾವು ನೀರು ಹಾಕಬಾರ್ದು. ನಾವು ಹಾಕ್ತೀವಲ್ಲ ಹಸಿ ತರಕಾರಿಗಳು ಮತ್ತು ಹಣ್ಣಿನ ವೇಸ್ಟು, ಇದರಲ್ಲೇ ನೀರಿನ ಅಂಶ ತುಂಬ ಜಾಸ್ತಿ ಇರುತ್ತೆ. ಹಸಿ ತರಕಾರಿಗಳಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ, ತುಂಬ ಬೇಗ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಬೇಗ ಕರಗ್ತಾ ಅದರಲ್ಲೇ ನೀರಿನ ಅಂಶ ಇರುತ್ತೆ. ತುಂಬ ಡ್ರೈ ಆಗಿದ್ದರೆ ನೋಡಿಕೊಂಡು ನಾವು ನೀರನ್ನು ಬರೀ ಚಿಮುಕಿಸ್ಬೇಕು ಅಷ್ಟೇ. ಡ್ರೈ ಲೀಫ್ ಜಾಸ್ತಿ ಸಿಗಲಿಲ್ಲ ಅಂತಂದರೆ ನೀವು ಮಣ್ಣನ್ನು ಕೂಡ ಹಾಕ್ಬೋದು. ಮಣ್ಣು ಹಾಕೋದ್ರಿಂದ ಕೂಡ ಬೇಗ ಡಿಕಂಪೋಸ್ ಆಗುತ್ತೆ.
ನೀವು ಕಿಚನ್ ವೇಸ್ಟ್ ಎಷ್ಟು ಹಾಕ್ತೀರಾ ಅಷ್ಟೇ ಪ್ರಮಾಣದಲ್ಲಿ ಮಣ್ಣನ್ನು ಕೂಡ ಹಾಕ್ಬೋದು. ಮಣ್ಣನ್ನು ಹಾಕೋದ್ರಿಂದ ಸ್ಮೆಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ಮೆಲ್ ಯಾಕೆ ಬರುತ್ತೆ ಅಂತ ನನ್ನ ಕಮೆಂಟಲ್ಲಿ ಎಲ್ಲರೂ ಕೇಳ್ತಾನೆ ಇರ್ತಾರೆ. ಆದರೆ ಈ ವೇಸ್ಟೆಲ್ಲ ಹಾಕಿರ್ತೀವಲ್ಲ, ಇದೆಲ್ಲ ಬ್ರೇಕ್ ಡೌನ್ ಆಗೋ ಟೈಮಲ್ಲಿ ಸ್ಮೆಲ್ ಬಂದೇ ಬರುತ್ತೆ, ಆಮೇಲೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹೇಗೂ ನಾವು ಇದನ್ನು ಮನೆಯಿಂದ ಹೊರಗಡೆ ಯುಟಿಲಿಟಿ ಏರಿಯಾದಲ್ಲೇ ಇಡೋದ್ರಿಂದ ಒಂದು ಸಲ ಕಾಂಪೋಸ್ಟಿಂಗ್ ಆಗೋಕ್ಕೆ ಶುರು ಆದಮೇಲೆ ಸ್ಮೆಲ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಮೊದಲೇ ಹೇಳ್ದಂಗೆ ಮೇಲ್ಗಡೆಯಿಂದ ನೀರನ್ನು ಬರೀ ಚಿಮುಕಿಸ್ಬೇಕು ಅಷ್ಟೇ, ನೀರು ಜಾಸ್ತಿ ಆಗಬಾರ್ದು. ಡೈಲಿ ನಾವು ವೇಸ್ಟ್ ಹಾಕಿದ ಮೇಲೆ ಕವರ್ ಮಾಡಿಬಿಟ್ಟೇ ಇಡಬೇಕು. ಕ್ಲೋಸ್ ಮಾಡಿಟ್ರೆ ಕತ್ಲೆ ಇರುತ್ತೆ, ಕತ್ಲೆ ಇದ್ದರೆ ಬೇಗ ಮೈಕ್ರೋಬ್ಸ್ ಬೆಳೆಯುತ್ತೆ. ನೆಕ್ಸ್ಟ್ ಡೇ ಮತ್ತೆ ನಮಗೆ ಕಿಚನ್ ವೇಸ್ಟ್ ಎಷ್ಟು ಸಿಗುತ್ತೆ ಅದನ್ನು ಹಾಕ್ಕೊಳ್ತಾ ಹೋಗಬೇಕು. ಇದೇ ರೀತಿ ನಿಮ್ಮ ಕಾಂಪೋಸ್ಟ್ ಬಿನ್ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಉದ್ದಕ್ಕೂ ನೀವು ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ಹೋಗಬೇಕು. ಒಂದು ಲೇಯರ್ ಹಸಿ ಕಸ ಹಾಕಿದರೆ ಇನ್ನೊಂದು ಲೇಯರು ಡ್ರೈ ವೇಸ್ಟ್ ಹಾಕ್ಕೊಂಡು ಹೋಗಬೇಕು. ಮೊಟ್ಟೆ ಮಾಡಿದಾಗಲೆಲ್ಲ ಎಗ್ ಶೆಲ್ಸ್ನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಇದಕ್ಕೆ ಪುಡಿ ಪುಡಿ ಮಾಡಿಬಿಟ್ಟು ಹಾಕೋಬೋದು. ಎಗ್ ಶೆಲ್ಸಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಗಿಡಗಳು ಸ್ವಲ್ಪ ಸ್ಟ್ರಾಂಗ್ ಆಗಿ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಕಾಫಿ ಡಿಕಾಕ್ಷನ್ ಮತ್ತು ಟೀ ಡಿಕಾಕ್ಷನ್ ಅದನ್ನೆಲ್ಲ ಈ ರೀತಿ ಒಂದು ಬೌಲಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಕೂಡ ಈ ಕಾಂಪೋಸ್ಟ್ ಬಿನ್ನಿಗೆ ಹಾಕ್ತೀನಿ. ಈ ಸಲ ಡ್ರೈ ಲೀಫ್ ಬದಲಿಗೆ ಒಂದು ಲೇಯರ್ ಫುಲ್ ಮಣ್ಣನ್ನೇ ಹಾಕಿದ್ದೀನಿ. ಅದ್ರ ಮೇಲೆ ಪುನಃ ಇವಾಗ ಕಿಚನ್ ವೇಸ್ಟ್ನ ಹಾಕ್ತಾಯಿದ್ದೀನಿ. ಡೈಲಿ ಇದೇ ರೀತಿ ನಮಗೆ ಎಷ್ಟು ಸಿಗುತ್ತೆ ಅಷ್ಟನ್ನು ಹಾಕ್ಕೊಳ್ತಾ ಹೋಗಬೇಕು. ನಿಂಬೆಹಣ್ಣಿನ ಸಿಪ್ಪೆ ಅಸಿಡಿಕ್ ಆಗಿರುತ್ತೆ, ಇದನ್ನು ಜಾಸ್ತಿ ಹಾಕಿದರೆ ಡಿಕಂಪೋಸ್ ಆಗಲ್ಲ. ಹುಳಿ ಇರೋಂಥದ್ದನ್ನು ಜಾಸ್ತಿ ಹಾಕಬಾರ್ದು, ಹಾಗೆ ಬೇಕ್ರಿ ಪ್ರಾಡಕ್ಟ್ಸ್ ಕೂಡ ಹಾಕಬಾರ್ದು. ಈ ಬೇಕ್ರಿ ಪ್ರಾಡಕ್ಟ್ಸಲ್ಲಿ ಈಸ್ಟ್ ಜಾಸ್ತಿ ಇರುತ್ತೆ. ನೀವು ಬ್ರೆಡ್ಡು ಕೇಕು ಎಲ್ಲ ಹಳೇದಾಗಿರೋದಿದೆ ಅಂತ ಅದಕ್ಕೆ ಹಾಕಿದರೆ ಈ ಕಾಂಪೋಸ್ಟ್ ಮಾಡೋ ಪ್ರೋಸೆಸ್ನ ಸ್ಲೋ ಮಾಡುತ್ತೆ. ಹಾಗೆ ನಾನ್ ವೆಜ್ ಕೂಡ ಹಾಕಬಾರ್ದು, ನಾನ್ ವೆಜ್ಜಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ಸೇ ಬೇರೆ ಇರುತ್ತೆ, ಇದು ಕೂಡ ಈ ಕಾಂಪೋಸ್ಟ್ ಮಾಡೋದನ್ನು ತುಂಬ ಸ್ಲೋ ಮಾಡುತ್ತೆ. ಈ ಕಾಂಪೋಸ್ಟ್ ಬಿನ್ನು ಫುಲ್ ಆಗೋವ್ರಿಗೆ ಇದನ್ನು ರಿಪೀಟ್ ಮಾಡ್ತಾ ಹೋಗಬೇಕು. ಈ ಕಾಂಪೋಸ್ಟಿಂಗ್ ಆಗ್ತಾ ಆಗ್ತಾ ಕೆಳಗೆ ಹೋಗ್ತಾ ಹೋಗುತ್ತೆ. ಅದು ನೋಡಿ, ಇದು ಮುಕ್ಕಾಲು ಭಾಗದಷ್ಟಿತ್ತು, ಇವಾಗ ಕೆಳಗಡೆ ಹೋಗಿದೆ. ಹತ್ತು ದಿನಕ್ಕೊಂದ್ಸಲ ನೀವು ಒಂದು ಕೋಲ್ ತಗೊಂಡು ಅದನ್ನು ಮೇಲೆ ಕೆಳಗೆ ಮಗಿಸ್ತಾ ಇರ್ಬೋದು. ಮಾಯ್ಶ್ಚರ್ ಜಾಸ್ತಿ ಇದ್ದರೆ ಅದಕ್ಕೆ ನೀರು ಹಾಕೋದೇ ಬೇಡ, ಕರಗ್ತಾ ಅದರಲ್ಲೇ ಮಾಯ್ಶ್ಚರ್ ಬಿಡ್ತಾ ಹೋಗುತ್ತೆ. ಇದರಲ್ಲಿ ಒಂದೆರಡು ಎರೆಹುಳುಗಳು ಬೇರೆ ಸೇರಿಕೊಂಡಿದೆ. ಈ ಎರೆಹುಳುಗಳು ಸೇರಿಕೊಂಡ್ರೆ ಬೇಗ ಡಿಕಂಪೋಸ್ ಆಗುತ್ತೆ. ನಾನು ಒಂದೆರಡು ಲೇಯರು ಮಣ್ಣನ್ನು ಹಾಕಿದ್ನಲ್ಲ, ಆವಾಗ ಬಂದು ಸೇರಿಕೊಂಡಿರ್ಬೋದು ಅಂತ ಅನಿಸುತ್ತೆ. ಈ ಕಾಂಪೋಸ್ಟ್ ತುಂಬ ಕೆಳಗಡೆ ಹೋಗಿರೋದ್ರಿಂದ ಅದ್ರ ಮೇಲೇ ಮತ್ತೆ ನಾನು ಈ ಹಸಿ ವೇಸ್ಟ್ ಎಲ್ಲ ಹಾಕ್ಕೊಂಡು ಮತ್ತೆ ರಿಪೀಟ್ ಮಾಡ್ತಾ ಹೋಗ್ತೀನಿ. ದಾಸವಾಳ ಕಟ್ಟಿಂಗ್ ಮಾಡಿದಾಗ ಅದರದ್ದು ಎಲೆಗಳೆಲ್ಲ ಇತ್ತು, ಅದನ್ನೆಲ್ಲ ಈ ಕಾಂಪೋಸ್ಟ್ ಬಿನ್ನಿಗೆ ತುಂಬಿಸ್ತಾ ಇದ್ದೀನಿ. ಈ ಕಾಂಪೋಸ್ಟ್ ರೆಡಿ ಆಗೋದು ಟೆಂಪ್ರೇಚರ್ ಮೇಲೂ ಡಿಪೆಂಡ್ ಆಗುತ್ತೆ. ಮಳೆಗಾಲದಲ್ಲಿ ಮತ್ತು ಸಮ್ಮರಲ್ಲಿ ಸ್ವಲ್ಪ ಬೇಗ ರೆಡಿ ಆಗುತ್ತೆ, ವಿಂಟರ್ ಸೀಸನ್ನಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಆದರೆ ಕಾಂಪೋಸ್ಟ್ ರೆಡಿ ಆಗೋಕ್ಕೆ ಹೆಚ್ಚಾಗಿ 1.5 ತಿಂಗಳಿಂದ 2 ತಿಂಗಳಂತೂ ಬೇಕೇ ಬೇಕು. ಈ ಕಾಂಪೋಸ್ಟ್ ಮಾಡೋ ಮೆಥಡು ಸ್ವಲ್ಪ ಈಸಿನೇ, ಎರಡೂ ಈಕ್ವಲ್ ಆಗಿ ಹಾಕೊಂಡು ಹೋಗಬೇಕು. ಹಸಿ ವೇಸ್ಟಲ್ಲಿ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆದರೂ ಕೂಡ ಸ್ಮೆಲ್ ತುಂಬ ಬರುತ್ತೆ. ಸ್ಮೆಲ್ ತುಂಬ ಜಾಸ್ತಿ ಬರ್ತಾಯಿದ್ರೆ ಡ್ರೈ ವೇಸ್ಟ್ನ ಜಾಸ್ತಿ ಮಾಡ್ಕೋಬೋದು. ಒಣಗಿರೋ ಎಲೆಗಳು ಮತ್ತು ಮಣ್ಣನ್ನು ಹಾಕ್ಕೊಂಡ್ರೆ ಸ್ಮೆಲ್ ಕಡಿಮೆ ಆಗುತ್ತೆ. ಇದಾದಮೇಲೆ ಲಾಸ್ಟ್ ಲೇಯರಿಗೆ ಮತ್ತೆ ಮಣ್ಣನ್ನು ಹಾಕ್ತಾಯಿದ್ದೀನಿ. ಮಣ್ಣನ್ನು ಹಾಕಿದ ಮೇಲೆ ನೀರು ಎಷ್ಟು ಬೇಕು ನೋಡಿಕೊಂಡು ಚಿಮುಕ್ಸ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಇಡ್ತೀನಿ. ಕ್ಲೋಸ್ ಮಾಡಿ ಇಡಲೇಬೇಕಾಗತ್ತೆ, ಇಲ್ಲಾಂದರೆ ನೊಣ ಸೊಳ್ಳೆಗಳೆಲ್ಲ ಬರುತ್ತೆ. ಈ ಕಾಂಪೋಸ್ಟ್ ಮಾಡೋಕ್ಕೆ ಇಟ್ಕೊಂಡಿರೋ ಬಕೆಟ್ ಕೆಳಗೆ ಒಂದು ಪ್ಲೇಟ್ ಇಡಲೇಬೇಕಾಗತ್ತೆ. ಈ ಗೊಬ್ಬರ ಕರಗಿ ಕೆಳಗಡೆ ನೀರಾಗಿ ಹೋಗುತ್ತಲ್ಲ, ಆ ನೀರು ಹೋಗೋದಕ್ಕೆ ಪ್ಲೇಟ್ ಇಡಲೇಬೇಕಾಗತ್ತೆ.
ಕಾಂಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೆಲ್ಲ ಮತ್ತು ಮೊಸರು ಒಂದು ಅರ್ಧ ಕಪ್ಪು ಇದೆರಡನ್ನೂ ಹಾಕಿದರೆ ಈ ಕಾಂಪೋಸ್ಟ್ ಮಾಡೋ ಪ್ರೋಸೆಸ್ಸು ತುಂಬ ಫಾಸ್ಟಾಗಿ ಆಗುತ್ತೆ, ಮೈಕ್ರೋಬ್ಸು ಜಾಸ್ತಿ ಆಗುತ್ತೆ. ಇದನ್ನು ಸ್ಟಾರ್ಟಿಂಗಲ್ಲೇ ತೋರಿಸ್ಬೇಕಾಗಿತ್ತು, ನನಗೆ ಮರ್ತೋಗಿತ್ತು, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮಜ್ಜಿಗೆ ಹಾಕ್ತಾಯಿದ್ದೀನಿ. ಮಜ್ಜಿಗೆ ಬದಲು ಮೊಸರು ಹಾಕ್ಬೋದು. ಬೆಲ್ಲ ಮತ್ತು ಮೊಸರು ಹಾಕೋದ್ರಿಂದ ಮೈಕ್ರೋಬ್ಸ್ ಸಂಖ್ಯೆ ಕೂಡ ತುಂಬ ಜಾಸ್ತಿ ಆಗುತ್ತೆ. ಮಾಯ್ಶ್ಚರ್ ತುಂಬ ಜಾಸ್ತಿ ಇರಬಾರ್ದು. ತುಂಬ ಒದ್ದೆ ಇದ್ದರೆ ಮೈಕ್ರೋಬ್ಸ್ ಎಲ್ಲ ಸಾಯುತ್ತೆ, ಆಮೇಲೆ ಕಾಂಪೋಸ್ಟ್ ರೆಡಿ ಆಗಲ್ಲ. ಇನ್ನು ಎಲ್ಲರೂ ಕೇಳೋದು ಒಂದೇ ಕ್ವಶನು, ಈ ಕಾಂಪೋಸ್ಟ್ ಮಾಡಬೇಕಾದ್ರೆ ಹುಳುಗಳು ಬರುತ್ತೆ ಅಂತ. ಹುಳುಗಳು ಬರೋದ್ರಿಂದ ಕಾಂಪೋಸ್ಟಿಗೆ ಏನೂ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಥಿಂಗ್ ಅದು. ಯಾರು ಕಾಂಪೋಸ್ಟ್ ಮಾಡ್ತಾರೆ ಅವರೆಲ್ಲರಿಗೂ ಗೊತ್ತಿರುತ್ತೆ ಇದು. ಹುಳುಗಳು ತಿಂದುಬಿಟ್ಟಿದ್ದೆಲ್ಲ ಕಾಂಪೋಸ್ಟೇ ಆಗುತ್ತೆ. ಆದರೆ ಕಾಕ್ರೋಚಸ್ ಬರದೇ ಇರೋ ಥರ ನಾವು ಯಾವಾಗಲೂ ವೇಸ್ಟ್ ಹಾಕಿದಾಗಲೆಲ್ಲ ಮುಚ್ಚಳನ್ನು ಟೈಟಾಗಿ ಕ್ಲೋಸ್ ಮಾಡಿಡಬೇಕು. ಕಾಂಪೋಸ್ಟ್ ರೆಡಿಯಾಗಿದೆ. ಇವಾಗ ಇದು ರೆಡಿಯಾಗೋಕ್ಕೆ ಆಲ್ಮೋಸ್ಟ್ 2 ತಿಂಗಳಷ್ಟು ಟೈಮ್ ತಗೊಳ್ತು. ಇದನ್ನು ಇವಾಗ ಡೈರೆಕ್ಟಾಗಿ ನಾವು ಪಾಟ್ಗಳಿಗೆ ಹಾಕೋಬೋದು ಅಥವಾ ಸ್ವಲ್ಪ ದಿನ ಇಟ್ಟು ಕೂಡ ಹಾಕಬಹುದು. ಸ್ಟೋರ್ ಮಾಡಿಡೋದಾದರೆ ಇದರಲ್ಲಿ ತೇವಾಂಶ ಜಾಸ್ತಿ ಇದ್ದರೆ ಅದನ್ನು ಸ್ವಲ್ಪ ಹೊತ್ತು ನೆರಳಲ್ಲಿ ಡ್ರೈ ಮಾಡಿಬಿಟ್ಟು ಆಮೇಲೆ ನಾವು ಚೀಲಕ್ಕೆ ಅಥವಾ ಕವರಲ್ಲಿ ತುಂಬಿಸಿಟ್ಕೋಬಹುದು. ಕಾಂಪೋಸ್ಟ್ ರೆಡಿ ಆದಮೇಲೂ ಒಂದೊಂದು ಕಡೆ ಕರಗಿರೋದೇ ಇಲ್ಲ, ದಪ್ಪ ಹಾಗೇ ಇರುತ್ತೆ. ಅದರಿಂದ ಏನೂ ತೊಂದರೆ ಇಲ್ಲ. ಅದನ್ನು ನೀವು ಡೈರೆಕ್ಟಾಗಿ ಗಿಡಗಳಿಗೂ ಹಾಕ್ಬೋದು ಅಥವಾ ಇನ್ನೊಂದು ಕಾಂಪೋಸ್ಟ್ ಬಿನ್ ಏನಾದರೂ ಇದ್ದರೆ ಅದಕ್ಕೆ ತೆಗೆದು ಹಾಕ್ಬೋದು. ಕಾಂಪೋಸ್ಟ್ ರೆಡಿ ಆದಾಗ ಈ ರೀತಿ ಒದ್ದೆ ಇರುತ್ತೆ. ಅದನ್ನು ನೀವು ಆವಾಗಲೇ ಯೂಸ್ ಮಾಡಬೇಕು ಅಂದರೆ ಒಂದು ಪೇಪರ್ ಮೇಲೆ ಹರಡಿಬಿಟ್ಟು ನೆರಳೆಲ್ಲ ಒಣಗಿಸ್ಬಿಟ್ಟು ಯೂಸ್ ಮಾಡ್ಕೋಬೋದು. ಅಥವಾ ಹಾಗೆ ಬಿಟ್ಟರೆ ನೀವು ಕಾಂಪೋಸ್ಟ್ ಬಿನ್ನಲ್ಲೇ ಬಿಟ್ಟರೆ ಅಲ್ಲೇ ಡ್ರೈ ಆಗುತ್ತೆ. ನಿಮಗೆ ನರ್ಸರಿಲಿ ಸಿಗೋ ಥರನೇ ಕಾಂಪೋಸ್ಟ್ ಬೇಕು ಅಂತಂದರೆ ನೆರಳಲ್ಲಿ ಒಣಗಿದ ಮೇಲೆ ಇದನ್ನು ಜರಡಿ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಆವಾಗ ಸ್ಮೂತಾಗಿರೋ ಸಾಫ್ಟಾಗಿರೋ ನರ್ಸರಿಲಿ ಸಿಗೋ ಥರನೇ ಕಾಂಪೋಸ್ಟ್ ಸಿಗುತ್ತೆ. ಕಾಂಪೋಸ್ಟ್ ಮಾಡೋಕ್ಕೆ ಕಷ್ಟ ಏನಿಲ್ಲ, ಇಂಟ್ರೆಸ್ಟ್ ಇರಬೇಕು, ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ. ಹೂವಿನ ಗಿಡಗಳಿಗೆಲ್ಲ ಕೆಮಿಕಲ್ ಫರ್ಟಿಲೈಸರ್ ಹಾಕಿದರೆ ನಡೆಯುತ್ತೆ. ಆದರೆ ತರಕಾರಿ ಗಿಡಗಳು, ಸೊಪ್ಪಿನ ಗಿಡ ಬೆಳೆಯೋದಾದರೆ ಈ ರೀತಿ ಹೋಮ್ ಮೇಡ್ ಕಾಂಪೋಸ್ಟ್ನ ಹಾಕ್ಕೊಂಡ್ರೆ ಒಳ್ಳೆಯದು. ಕಿಚನ್ ವೇಸ್ಟಿಂದ ಕಾಂಪೋಸ್ಟ್ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಇದಕ್ಕೆ ಮುಂಚೆ ಹಾಕಿರೋ ವಿಡಿಯೋದಲ್ಲಿ ಅಷ್ಟೊಂದು ಡೀಟೇಲ್ ಆಗಿರಲಿಲ್ಲ, ಅದಕ್ಕೋಸ್ಕರ ಆ ವಿಡಿಯೋನ ಡಿಲೀಟ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.